ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರೆಲ್ಲರೂ? ಬಂಧುಗಳೇ, ರಾಕಿಂಗ್ ಸ್ಟಾರ್ ಯಶ್ ಕೋಟಿ ಕೋಟಿ ಬೆಲೆಯ ಕಾರ್ನಲ್ಲಿ ಓಡಾಡ್ತಾರೆ. ಆದರೆ ಅಪ್ಪ ಮಾತ್ರ KSRTC ಬಸ್ನಲ್ಲೇ ಓಡಾಡ್ತಾರೆ. ಯಾಕೆ ಗೊತ್ತಾ? ಈ ಎಲ್ಲ ರಹಸ್ಯವನ್ನ ತೆರೆದಿಟ್ಟ ರಾಕಿಂಗ್ ಸ್ಟಾರ್ ಯಶ್. ಹೌದು, ಆಪ್ಕಿ ಅದಾಲತ್ ಶೋನಲ್ಲಿ ನಟ ಯಶ್ ತಾವು ಸೂಪರ್ ಸ್ಟಾರ್ ಆದ ಮೇಲೂ ತಮ್ಮ ತಂದೆ ಯಾಕೆ BMTC ಬಸ್ನಲ್ಲೇ ಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾಗಿ ಬೆಳೆದರೂ ಅವರನ್ನು ಆ ಮಟ್ಟಕ್ಕೆ ಬೆಳೆಯಲು ಅವಕಾಶ ನೀಡಿದ ಚಿಕ್ಕ ಪುಟ್ಟ ಕೆಲಸವನ್ನು ಅದೆಷ್ಟು ಅಪ್ಪ ಅಮ್ಮ ಮರೆಯೋದೇ ಇಲ್ಲ ನೋಡಿ. ಜೀವನದ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಮಕ್ಕಳನ್ನು ಅಷ್ಟು ಎತ್ತರಕ್ಕೆ ಬೆಳೆಸಲು ಅನ್ನ ನೀಡಿದ ಸಂಸ್ಥೆಗಳನ್ನು ಕೆಲವರು ಮರೆಯೋದೇ ಇಲ್ಲ. ಅಂತಹದ್ದೇ ಒಂದು ಸ್ಟೋರಿ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಿರುವ ನಟ ಯಶ್ ಅವರದ್ದು. ಒಂದರ ಮೇಲೊಂದರಂತೆ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ರಾಕಿಂಗ್ ಸ್ಟಾರ್ ಆಗಿ ಬೆಳೆದಿರುವಂತಹ ಯಶ್ ಈಗ ಟಾಕ್ಸಿಕ್ ಚಿತ್ರದ ಮೂಲಕ ಹವಾ ಸೃಷ್ಟಿಸಿರೋ ಯಶ್ ಅವರು ಜನಪ್ರಿಯ ಶೋ ಆಪ್ಕಿ ಅದಾಲತ್ನಲ್ಲಿ ಭಾಗವಹಿಸಿದ್ದು ರಜತ್ ಶರ್ಮಾ ಅವರು ಕೇಳಿದ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಅಷ್ಟಕ್ಕೂ ಯಶ್ ಅವರು ಬಹುತೇಕ ಫ್ಯಾನ್ಸ್ಗೆ ತಿಳಿದಿರುವಂತೆ ಯಶ್ ಅವರ ತಂದೆ BMTC ಬಸ್ ಚಾಲಕರಾಗಿದ್ದರು. ಸಂಸಾರದ ನೊಗ ಹೊರಲು ಸಹಾಯ ಮಾಡಿದ ಈ ವೃತ್ತಿಯನ್ನ ಅವರು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ಹೌದು, ತಮ್ಮ ಪುತ್ರ ಯಶ್ ಸೂಪರ್ ಸ್ಟಾರ್ ಎಂದು ಎನಿಸಿಕೊಂಡ ಮೇಲೂ ಅವರು ಬಸ್ ಚಾಲನೆ ಮಾಡಿರುವುದನ್ನು ಬಿಟ್ಟಿರಲಿಲ್ಲ. ಈ ಕುರಿತು ರಜತ್ ಶರ್ಮಾ ಅವರು ಯಶ್ಗೆ ಕೇಳಿದ ಪ್ರಶ್ನೆಯಲ್ಲಿ, ಮಗ ಆಡಿ ಕಾರ್ನಲ್ಲಿ ಓಡಾಡ್ತಾರೆ, ಅಪ್ಪ ಮಾತ್ರ ಬಸ್ನಲ್ಲಿಯೇ ಓಡಾಡ್ತಾರೆ, ಯಾಕೆ ಎಂದು ಅವರ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಯಶ್, ಹೌದು, ನಾನು ಹೀರೋ ಆದ ಮೇಲೂ ಅವರು ತಮ್ಮ ಕೆಲಸವನ್ನ ಬಿಡಲಿಲ್ಲ. ನಾನು ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದೇನೆ, ಕೆಲಸ ಬಿಟ್ಟು ಬಿಡು ಎಂದು ಹೇಳಿದ್ದುಂಟು. ಅದಕ್ಕೆ ನೀನು ಕೆಲಸ ನಿನಗೆ, ನನ್ನ ಕೆಲಸ ನನಗೆ, ನನಗೆ ಇದರಲ್ಲಿ ತೃಪ್ತಿ ಇದೆ ಎಂದು ಹೇಳ್ತಾ ಇದ್ರು. ಅವರಿಗೆ ಎಷ್ಟೋ ಸಂದರ್ಭದಲ್ಲಿ ಕಾರಿನಲ್ಲಿ ಕೂರಿಸಿಕೊಂಡು ಡ್ರಾಪ್ ಮಾಡಿದ್ದೆ, ಆದರೆ ಅವರಿಗೆ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ನನಗೆ ಮುಜುಗರವಾಗ್ತಾ ಇದೆ, ನನಗೆ ಇವೆಲ್ಲ ಬೇಡ ಎಂತ ಇದ್ರು. ಒಟ್ಟಾರೆ ಅವರಿಗೆ ಮುಜುಗರವಾಗ್ತಾ ಇತ್ತಂತೆ. ಹೀಗೆಂದು ಯಶ್ ನೆನಪಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಪ್ಪನನ್ನ ನೆನೆದಂತಹ ಯಶ್, ನನಗೆ ನನ್ನದೇ ಆದ ಗುರುತು ಇದೆ, ಯಶ್ ಅಪ್ಪ ಎಂದು ಗುರುತಿಸಿಕೊಳ್ಳೋದು ಯಾವುದೇ ಕಾರಣಕ್ಕೂ ಬೇಡ. ನನ್ನನ್ನು ಜನ ನನ್ನ ಕೆಲಸದಿಂದ ಗುರುತಿಸಬೇಕು, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ನಿನ್ನ ಅಭಿಮಾನಿಗಳು ನಿನ್ನನ್ನು ಗುರುತಿಸಲಿ, ನನಗೆ ನನ್ನ ವೃತ್ತಿ ಜೀವನ ಮುಖ್ಯ, ನನ್ನ ಕಾಯಿಕ ಮುಖ್ಯ. ನನ್ನ ಬಡತನದಲ್ಲಿ ನನ್ನ ಕೈ ಹಿಡಿದಿದ್ದು ಈ ವೃತ್ತಿ ಮಾತ್ರ. ಯಾವುದೇ ಕಾರಣಕ್ಕೂ ನಾನು ಈ ಚಾಲಕ ವೃತ್ತಿಯನ್ನು, KSRTC ವೃತ್ತಿಯನ್ನು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ. ಅದೇನೇ ಇರಲಿ ಬಂಧುಗಳೇ, ಸಿರಿತನ ಬಂದ ಮೇಲೆ ಬೆಳೆದು ಹೋದಂಥ ಆದಿಯನ್ನ ಮರೆತಂಥ ಎಷ್ಟೋ ಜನರನ್ನು ನಾವು ನೋಡ್ಬೋದು. ಆದರೆ ಈ ವ್ಯಕ್ತಿನೇ ಬೇರೆ. ಎಷ್ಟೇ ಮಗ ದೊಡ್ಡ ಸ್ಟಾರ್ ಆದರೂ ಕೂಡ ತನ್ನ ವೃತ್ತಿಯನ್ನು ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇವರ ಮಾತುಗಳು ಎಲ್ಲರಿಗೂ ಸ್ಫೂರ್ತಿ ಅಲ್ವಾ?